ಪ್ರಿಯಾಂಕ್ ಖರ್ಗೆ ಅವರು ಧರ್ಮ ನಿರಪೇಕ್ಷತೆಯ ಪಾಠ ಮಾಡಕತ್ತಾರೆ. ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನ ಸ್ವಾಗತಿಸಿ ಬಿಜೆಪಿ ಕಾಲೆಳೆಯೋ ಕೆಲಸ ಮಾಡ್ಯಾರ. ಪಕ್ಷಗಳು ಎಷ್ಟರೇ ಕಾಲ್ ಎಳ್ಕೋರಿ, ಆದ್ರ ನೀವು ಹೇಳಿರೋ ಮಾತು ಖರೆ ಆಗ್ತೈತೇನ್ರಿ? ಜಾತ್ಯತೀತ ಕಾರ್ಯಕ್ರಮದಾಗ ಮಂತ್ರಘೋಷಗಳು ಕೇಳಿಸಿ ಬರಬಾರ್ದು, ಕೇಳಿಸಿದ್ರೆ ಅದು ಧರ್ಮದ ಹಬ್ಬ ಆಗ್ತೈತಿ. ದಸರಾ ಉದ್ಘಾಟನೆಗೆ ಗೊತ್ತು ಮಾಡಿರೋ ಟೈಮ ಹಿಂದೂ ಪಂಚಾಂಗದ್ದು, ಆ ಟೈಮ್ ಬದಲಾಯಿಸೋ ಪ್ಲಾನ್ ಐತೇನ್ರಿ? ಜಾತ್ಯತೀತ ಮನೋಭಾವನೆಯನ್ನ ಪಸರಿಸೋ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಿಂದ ಚಾಲು ಮಾಡಿದ್ರು? ದಸರಾ ಹತ್ತಿಕ್ ಬರ್ತಿದ್ದಂಗನ ದಸರಾ ಉದ್ಘಾಟನೆ ಯಾರು ಮಾಡ್ತಾರು, ಏನು ಕತಿ, ಬಾನು ಮುಷ್ತಾಕ್ ಅವ್ರೇನೋ ಸೆಲೆಕ್ಟ್ ಆಗ್ಯಾರು, ಆದ್ರ ಕೇಸ್ಗಳು ಕೋರ್ಟ್ ಒಳಗೆ ನಡೆಯಾಕತ್ತಾವು ಅನ್ನೋ ಚಿಂತೆ ನಿನ್ನೆ ತನಕ ಇತ್ತು. ಆದ್ರ ಸುಪ್ರೀಂ ಕೋರ್ಟುನು, ಹೈಕೋರ್ಟು ಹೇಳಿತ್ತು, ಸುಪ್ರೀಂ ಕೋರ್ಟುನು ನಿನ್ನೆ ಹೇಳ್ಬಿಟ್ಟೈತಿ, ಬಾನು ಮುಷ್ತಾಕ್ ಅವರ ಆಯ್ಕೆ ಯಾವುದೇ ರೀತಿ ಸಂವಿಧಾನ ವಿರೋಧಿ ಅಲ್ಲ, ಕಾನೂನು ಬಾಹಿರ ಅಲ್ಲ, ಅವರು ಮಾಡಬಹುದು, ದಸರಾ ಆಚರಣೆ ಜಾತ್ಯತೀತವಾಗಿ ಇರಬೇಕು ಅಂತ ಹೇಳ್ಯಾರ. ಇದನ್ನ ಎಲ್ಲರೂ ಸ್ವಾಗತಿಸಿದ್ರು. ಜನನು ಹೋಗ್ಲಿ ಬಿಡಪ್ಪ, ನಮಗ ಬಾನು ಮುಷ್ತಾಕ್ ಅವರ ಧರ್ಮದಿಂದ ಏನು ತಗೊಳ್ಳೋದಿರ್ಲಿಲ್ಲ, ನಮಗೆ ಇದ್ದಿದ್ದು ಅವರು ನಾಡದೇವಿಯನ್ನ ಅವಮಾನ ಮಾಡಿದ್ರು, ನಾಡ ಹಬ್ಬ ಹೇಗೆ ಉದ್ಘಾಟನೆ ಮಾಡ್ತಾರು ಅನ್ನೋದು ಇತ್ತು, ಹೆಂಗೂ ಸುಪ್ರೀಂ ಕೋರ್ಟ್ ಹೇಳೈತಿ ಹೋಗ್ಲಿ ಅಂತ ಸುಮ್ಮಾಗಿದ್ರು. ಹಂಗ ಎಲ್ಲರೂ ಸ್ವಾಗತ ಮಾಡಿದ್ರು ಅದನ್ನ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಮಗ ಪ್ರಿಯಾಂಕ್ ಖರ್ಗೆ ಅವ್ರು ಅದನ್ನ ಸ್ವಾಗತಿಸ್ಯಾರ. ನಮ್ಗ ಅವ್ರು ಅಷ್ಟೇ ಸ್ವಾಗತ ಮಾಡಿ ಖುಷಿ ಪಟ್ಟಿದ್ರು ಅಂದ್ರ ಸಮಾಧಾನ ಆಗತ್ತಿತ್ತು. ಆದ್ರೆ ಅವರು ಅದ್ರ ಜೋಡಿ ಇಷ್ಟುದ್ದ ಟ್ವೀಟ್ ಮಾಡ್ಯಾರ. ಟ್ವೀಟ್ ಒಳಗ ಧರ್ಮ ನಿರಪೇಕ್ಷತೆ ಅದು ಇದು ಎಲ್ಲ ಸಂವಿಧಾನದೊಳಗಿರುವಂಥದ್ದು, ಜಾತ್ಯತೀತತೆ ಹಂಗ ಹಿಂಗ ಅಂತೆಲ್ಲ ಬರೆದ್ರು. ನಾನು ಓದ್ದೆ, ಖರ್ಗೆ ಕಾಕಾರ ಮಗ ಎಷ್ಟು ಚಂದ ಬರ್ತಾರಪ್ಪ ಅಂತ ನೋಡ್ದೆ. ಕೆಳಗೆ ಒಂದು ಲೈನ್ ಸಿಕ್ತ ನನಗೆ. ಅದ್ರೊಳಗ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಬರ್ದಾರಂದ್ರ, ಇನ್ನರೇ ಬಿಜೆಪಿ ಅವ್ರಿಗೆ ಜ್ಞಾನೋದಯ ಆಗಲಿ ಅಂತ ಬರ್ದಾರ. ಸ್ವಾಗತ ಮಾಡಿ ಬಿಡ್ಬೇಕಿಲ್ರಿ, ಮತ್ತೆ ನೀವು ಇದ್ರಾಗೂ ರಾಜಕೀಯ ಮಾಡತ್ತೀರಿ, ಮತ್ತ ದಸರಾ ಒಳಗೂ ಬಿಜೆಪಿ ರಾಜಕೀಯ ಮಾಡತೈತಿ ಅಂತೀರಿ. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟೈತಲ್ಲ, ಆ ತೀರ್ಪಿನ ಹಿಂದಿರೋ ಆಶಯವನ್ನ ಅರ್ಥ ಮಾಡ್ಕೊಂಡು ಅರ್ಗಿಸ್ಕೊಳ್ಳೋ ಶಕ್ತಿ ಖರ್ಗೆ ಸಾಹೇಬ್ರ ನಿಮಗೈತಿನ್ರಿ. ಪ್ರಿಯಾಂಕ್ ಖರ್ಗೆ ಅವರ ಅದ್ರ ಆಶಯ ಏನೈತಿ ಅನ್ನೋದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ಐತಿನ್ರಿ. ನಿಮ್ಮ ಟ್ವೀಟು, ಸುಪ್ರೀಂ ಕೋರ್ಟ್ ತೀರ್ಪು, ಇದೆಲ್ಲವನ್ನ ತಲೆ ಒಳಗಿಟ್ಕೊಂಡ ನನಗ ಪ್ರಶ್ನೆಗಳು ಕೊರೆಯಕತ್ತವ ತಲೆಯಾಗ. ಅದನ್ನ ನಿಮ್ಮ ಮುಂದೆ ಇಡ್ತೇನೆ, ನೀವು ಉತ್ತರರೇ ಕೊಡ್ರಿ, ಉತ್ತರ ಕೊಡದರೆ ಇರ್ರಿ. ನನ್ನ ಪ್ರಶ್ನೆಗಳದಾವ, ನಾ ಕೇಳ್ತೇನೆ. ದಸರಾ ಒಂದು ಜಾತ್ಯತೀತ ಹಬ್ಬ ಅಂತ ಹೇಳಿ ನೀವು ಒಪ್ಕೊಂಡ್ರಿ, ನಾಡ ಹಬ್ಬ, ಎಲ್ಲ ಧರ್ಮದವರು ಸಹಬಾಳ್ವೆಯಿಂದ ಅದನ್ನ ಆಚರಣೆ ಮಾಡ್ತಾರು ಅಂತ. ಬಟ್ ದಸರಾ ಉದ್ಘಾಟನೆ ಟೈಮ್ ಒಳಗ್ರಿ ಟೇಪ್ ಕಟ್ ಮಾಡಂಗಿಲ್ರಿ, ದೀಪ ಹಚ್ತಾರ, ಚಾಮುಂಡಿ ತಾಯಿ ಪೂಜೆ ಮಾಡ್ತಾರ. ಇದು ಮತ್ತು ಚಾಮುಂಡಿ ತಾಯಿ ಪೂಜೆ ಮಾಡೋದು, ದೀಪ ಅಂಟಿಸೋದು, ಇದು ಹಿಂದೂ ಧರ್ಮದ ಆಚರಣೆ ಆಯ್ತು. ಮತ್ತಲ್ಲಿ ಹಿಂದೂ ಧರ್ಮದ ಹಬ್ಬ ಆಗ್ಬಿಡ್ತೈತಿ. ಅದು ಹೆಂಗೆ ನಾಡ ಹಬ್ಬ ಜಾತ್ಯತೀತ ಹಬ್ಬ ಆಗ್ಬಿಡ್ತೈತಿ? ಟೇಪ್ ಕಟ್ ಮಾಡಿದ್ರ ಅದು ಒಂದು ಜಾತ್ಯತೀತ ಹಬ್ಬ ಆಗ್ತೈತಿ, ಎಲ್ಲ ಧರ್ಮದವರು ಸಹಬಾಳ್ವೆಯಿಂದ ಆಚರಿಸಿದ್ರು ಅಂತ ಆಗ್ತೈತಿ. ಮತ್ತು ನೀವು ಇದನ್ನ ತಲೆ ಒಳಗೆ ಇಟ್ಕೊಂಡ ನಿಮ್ಮ ಸರ್ಕಾರದವ್ರಿಗೆ ದಸರಾ ಉದ್ಘಾಟನೆಯನ್ನ ಟೇಪ್ ಕಟ್ ಮಾಡೋದ್ರ ಮುಖಾಂತರ ಮಾಡಲಿ ಅಂತ ಶಿಫಾರಸು ಮಾಡ್ತೀರೇನ್ರಿ? ಹೇಳ್ಬಿಡ್ರಿ, ಮತ್ತು ನೀವು ಶಿಫಾರಸು ಮಾಡೋರದ್ದಿರೋ ಏನು ಇಲ್ಲೋ ಅಂತ ಉತ್ತರ ಕೊಟ್ರಿ. ಇರೋ ಆಚರಣೆ ಯಾಕಮ್ಮ ಬದಲಾಯಿಸ್ಬೇಕು, ಏನೇನು ನಿನ್ನ ಪ್ರಶ್ನೆ, ಎಂತೆಂಥ ಪ್ರಶ್ನೆ ಕೇಳ್ತೀಯ, ತರಲೆ ಪ್ರಶ್ನೆಗಳನ್ನ ಅಂತ ನೀವು ಕೇಳ್ತೀರಿ ಅಂದ್ರ ನಂದು ಇನ್ನೊಂದು ಪ್ರಶ್ನೆ ಐತ್ರಿ. ಜಾತ್ಯತೀತ ಕಾರ್ಯಕ್ರಮ ಅಂತ ಸುಪ್ರೀಂ ಕೋರ್ಟ್ ಹೇಳೈತಿ. ಈ ಜಾತ್ಯತೀತ ಕಾರ್ಯಕ್ರಮದಾಗ ಬರೀ ಹಿಂದೂಗಳಷ್ಟೇ ಕೈ ಮುಗಿದ್ರ ನಡಿತೈತೇನ್ರಿ? ಕ್ರಿಶ್ಚಿಯನ್ಸ್ ಬಂದು ಪ್ರೇಯರ್ ಮಾಡಬೇಕು, ಮುಸ್ಲಿಮ್ಸ್ ಬಂದು ನಮಾಜ್ ಮಾಡಬೇಕು, ಆವಾಗ ಅದು ಸರ್ವಧರ್ಮದ ಹಬ್ಬ ಆಗ್ತೈತಿ. ಬರೀ ಹಿಂದೂಗಳು ಮಾತ್ರ ಕೈ ಮುಗುದು ದಸರಾ ಚಾಲನೆ ಆತು ಅಂದ್ರೆ ಅದು ಹೆಂಗ್ರಿ? ಅದು ಹೆಂಗೆ ಜಾತ್ಯತೀತ ಕಾರ್ಯಕ್ರಮ ಆಗ್ತೈತಿ? ಮತ್ತು ಅಲ್ಲಿ ಬೇರೆ ಬೇರೆ ಧರ್ಮದವರು ಅವರವರ ಧರ್ಮದ ರೀತಿ ಪ್ರೇಯರ್ ಮಾಡೋಕೆ ಎಲ್ಲ ವ್ಯವಸ್ಥೆ ಮಾಡಿಸ್ತೀರೇನ್ರಿ? ಮಾಡಿಸಿದ್ರು ಮಾಡಿಸ್ತೀರಿ, ಯೋಚನೆ ಮಾಡಿ ನಮಗಟ್ಟು ಉತ್ತರ ಕೊಡ್ರಿ. ನಂದು ಇನ್ನೊಂದು ಪ್ರಶ್ನೆ ಐತ್ರಿ. ಏನಪ್ಪ ಎಷ್ಟು ಪ್ರಶ್ನೆ ಕೇಳ್ತಾಳಂದ್ರೆ ಅನ್ಕೋರಿ. ದಸರಾ ಉದ್ಘಾಟನೆ ಮಾಡೋ ಸಂದರ್ಭದಾಗ ಮಂತ್ರೋಚ್ಚಾರಣೆ ಆಗ್ತೈತಿ ಜೋರಾಗಿ. ಚಾಮುಂಡಮ್ಮಂಗೆ ಇಷ್ಟ ರೀ, ಮಾಡ್ತಾರ. ಅದನ್ನು ಕೇಳಿಸಲ್ದಂಗ ಮಾಡಕ್ಕೆ ಏನಾರ ಪ್ಲ್ಯಾನ್ ಮಾಡಿರೇನು? ಯಾಕಂದ್ರ ಕೆಲವೊಬ್ರಿಗೆ ಮಂತ್ರೋಚ್ಚಾರಣೆ ಕೇಳಿಸ್ಕೊಂಡ್ರ ಆಗಂಗಿಲ್ಲ. ಸರ್ವಧರ್ಮದವರು ಅಲ್ಲಿ ಇರ್ತಾರು ಅನ್ನೋದಾದ್ರೆ ಅವ್ರಿಗೆ ಇದೆಲ್ಲ ಕೇಳಿಸ್ಕೊಳಕ್ ಆಗಂಗಿಲ್ಲ. ಮತ್ತು ಜಾತ್ಯತೀತ ಕಾರ್ಯಕ್ರಮದಾಗ ಅದು ಹೆಂಗೆ ಮಂತ್ರೋಚ್ಚಾರಣೆ ಆಗಬೇಕು?
ಇದನ್ನ ಬಂದ್ ಮಾಡೋ ಹಂಗ ಅಂದ್ರೆ ಅದು ಯಾರಿಗೂ ಕೇಳಿಸಲ್ದಂಗ ಮಾಡೋ ಏನಾರೇ ಒಂದು ಪ್ಲಾನ್ ಮಾಡಿರೇನ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ? ಅದನ್ನೇನರೇ ಮಾಡಿದ್ರಿ ಹಂಗ ಪ್ಲಾನ್ ಅಂದ್ರ ಅದನ್ನು ಒಂದ್ ಸ್ವಲ್ಪ ಹೇಳ್ಬಿಡ್ರಲೆ. ಇನ್ನ 10ನೇ ದಿನ ಚಾಮುಂಡಿ ತಾಯಿನ ಅಂಬಾರಿ ಮೇಲೆ ಕೂರಿಸಿ ಆನೆ ಮೇಲೆ ಮೆರವಣಿಗೆ ಮಾಡ್ತಿದ್ವಿ. ಪ್ರತಿ ವರ್ಷ ದಸರಾ ಹಿಂಗಾಗ್ತೈತಿ. ಈ ವರ್ಷ ಜಾತ್ಯತೀತ ಕಾರ್ಯಕ್ರಮ ಆಗಿರೋದ್ರಿಂದ ಚಾಮುಂಡಮ್ಮನ ಪಕ್ಕ ಏಸು ಕ್ರಿಸ್ತರ ಸಿಲುಬೆ, ಮುಸಲ್ಮಾನರ ಪೂಜ್ಯನೀಯ ಸ್ಥಳವಾದ ಮೆಕ್ಕಾ ಮದಿನಾದ ಫೋಟೋ ಅವೆರಡೂ ಇಟ್ಟು ಅಮ್ಮನ ಪಕ್ಕ ಕೂರಿಸಿ ಹಂಗ ಮೆರವಣಿಗೆ ಏನಾರ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿರೇನು? ಯಾಕಂದ್ರ ಸರ್ವಧರ್ಮೀಯರ ಹಬ್ಬ ಇದು. ಬರೀ ಚಾಮುಂಡಮ್ಮ ಇದ್ರೆ ನಾವೆಲ್ಲ ಹಿಂದೂಗಳು ಕೈ ಮುಗಿತೀವಿ. ಕೈ ಮುಗಿದು ನಮಸ್ಕಾರ ಮಾಡಿ ಅಮ್ಮ ಏನು ಸುಂದರವಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ಮಾತಾಡ್ಬೋದು. ಇನ್ನು ಬ್ಯಾರೆದವ್ರು ಬಂದವ್ರು ಅವ್ರೇ ಕೈ ಮುಗಿತಾರ. ಅವ್ರಿಗೆ ಅವರ ಆರಾಧನೆಯ ದೈವ ದೇವರ ಫೋಟೋ ಏನ ಗುರುತು ಹಂಗಿದ್ರಂದ್ರೆ ಅವ್ರು ಅದನ್ನ ನಂಬುತ್ತಾರ. ಅವಾಗ ಅದು ಜಾತ್ಯತೀತ ಕಾರ್ಯಕ್ರಮ ಆಗ್ತೈತಿ. ಮತ್ತು ಹಂಗೇನಾರೇ ಮಾಡಿಸೋ ಪ್ಲ್ಯಾನ್ನಾಗ ಅದಿರೇನು? ಯಾವ ಧರ್ಮದ್ದು ನಾವು ಆನೆ ಮೇಲೆ ಕೂಡ್ಸಂಗಿಲ್ಲ, ಅಂಬಾರಿ ಮೇಲೆ ಕೂಡ್ಸಂಗಿಲ್ಲ ಅಂತ ಅನ್ನೋದಾದ್ರ ಸರ್ಕಾರದ ಗುರುತೈತಲ್ಲ ಗಂಡ ಬೇರುಂಡ, ಅದನ್ನೇನಾರ ಇಟ್ಟು ಮೆರವಣಿಗೆ ಮಾಡಿಸ್ಬೇಕನ್ನೋ ಪ್ಲಾನ್ ಮಾಡಿರೇನು? ಯಾಕಂದ್ರ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ನೀವು ಎಲ್ಲರಿಗೂ ಜ್ಞಾನೋದಯ ಆಗ್ಲಿ ಅಂದಿರಿ. ಮತ್ತು ಹಿಂಗೆ ಮಾಡಿ ಎಲ್ಲರೂ ಒಂದು ಅನ್ನೋದನ್ನ ತೋರಿಸಿದ್ರೆ ಅಷ್ಟಲ್ಲನ್ರಿ ಜ್ಞಾನೋದಯ ಆಗಕ್ಕೆ ಸಾಧ್ಯ. ಹಂಗೇನಾರ ಪ್ಲ್ಯಾನ್ ಇದ್ರೆ ಅದನ್ನು ನಮಗೊಂದಿಟ್ಟ ತಿಳಿಸಿ ಕೊಡಿ. ಇನ್ನು ದಸರಾ ಉದ್ಘಾಟನೆ ಮಾಡೋ ಟೈಮ 9 ಗಂಟೆ ಅಂತ ಐತಿ, ಅನೌನ್ಸ್ ಆಗೈತದು. ಅದ ಟೈಮ್ನಾಗ ಯಾಕೆ ದಸರಾ ಉದ್ಘಾಟನೆ ಇಟ್ಟಿರಿ? ಯಾಕಂದ್ರೆ ಅದು ಹಿಂದೂ ಪಂಚಾಂಗಗಳ ಪ್ರಕಾರ ಕೂಡಿ ಬಂದಿರುವ ಗಳಿಗೆ. ಆ ಗಳಿಗೆ ಪ್ರಕಾರ 9 ಗಂಟೆಗೆ 22ನೇ ತಾರೀಕು 9ಕ್ಕೆ ಮುಂಜಾನೆ 9ಕ್ಕೆ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ಯಾರ. ಹಿಂದೂ ಪಂಚಾಂಗ ಅಂತ ಬಂದ್ಬಿಡ್ತಲ್ರಿ ಇಲ್ಲಿ ಟೈಮ. ಥೋ 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 ಪ್ರಿಯಾಂಕ್ ಖರ್ಗೆ ಅವರ ನೋಡ್ರಿ ಇಲ್ಲಿ ಮತ್ತೆ ಧರ್ಮ ಬತ್ತಿದ್ರಾಗ ಎಷ್ಟು ಜಾತ್ಯತೀತ ಕಾರ್ಯಕ್ರಮ ಮಾಡೋನು ಅಂದ್ರು ಇಂಥವೇನಾರೇ ಒಂದು ಬಂದ ಬಿಡ್ತಾವ್ ನೋಡ್ರಿ. ಈಗ ಇದನ್ನೇನಾರು ಚೇಂಜ್ ಮಾಡೋ ಯೋಚನೆಗಳು ನಿಮ್ಮ ತಲೆಗೆ ಅದಾವೇನ್ರಿ? ಯಾಕಂದ್ರೆ ಹಿಂದೂ ಪಂಚಾಂಗದ ಪ್ರಕಾರ ಅವರು ಟೈಮ್ಗಳಿಗೆ ತೆಗೆದಾರು. ನೀವು ಇದನ್ನ ಸರ್ವಧರ್ಮದ ಹಬ್ಬ ಅಂತಿರೋದ್ರಿಂದಾಗಿ ಏನು ಮುಸಲ್ಮಾನರು ನಮಾಜ್ ಮಾಡೋ ಟೈಮಿಗೆ ಉದ್ಘಾಟನೆ ಮಾಡೋದು, ಕ್ರಿಶ್ಚಿಯನ್ರು ಪ್ರೇಯರ್ ಮಾಡೋ ಟೈಮಿಗೆ ಉದ್ಘಾಟನೆ ಮಾಡೋದು, ಅಥವಾ ಹಿಂದೂ ಇದ್ರ ಪ್ರಕಾರ ಮಾಡೋದು. ಇದು ಯಾವುದೂ ಬೇಡ, ನಾವು ಆವರೇಜ್ ಟೈಮ್ ಒಳಗೆ ಮಾಡ್ತೀವಿ, ಮಧ್ಯರಾತ್ರಿ 12ಕ್ಕೆ ಮಾಡ್ತೀವಿ, ಮಠ ಬಿಸಿಲಾಗ 3ಕ್ಕೆ ಮಾಡ್ತೀವಿ ಅನ್ನೋ ಹಂಗಿದ್ರ ಹಂಗೂ ನೀವು ಪ್ಲ್ಯಾನ್ ಮಾಡಿದ್ರೆ ಅದನ್ನು ಹೇಳಿಬಿಡ್ರಿ. ಯಾಕಂದ್ರೆ ಹಿಂದೂ ಪಂಚಾಂಗ, ಹಿಂದೂ ಧರ್ಮ, ಹಿಂದೂ ಆಚರಣೆ ಅಂಡರ್ ಬರ್ತೈತಿ. ಸೊ ನಾನು ನೆನಪಿಸ್ತೀನಿ ನಿಮಗೆ, ಅದಕ್ಕೂ ಏನಾರೇ ಒಂದು ಆ್ಯಕ್ಷನ್ ತಗೋರಿ. ಯಾವ ಧರ್ಮದವರು ಕೆಟ್ಟ, ಯಾವ ಧರ್ಮದವ್ರು ಚಲೋ ಅಂತ ಹೇಳತ್ತಿಲ್ಲ. ನಾ ಹೇಳತ್ತಿದ್ದು ಸರ್ವಧರ್ಮದ ಹಬ್ಬ ಅಂತ ಮಾತಾಡತ್ತೀರಿ, ಎಲ್ಲರಿಗೂ ಜ್ಞಾನೋದಯ ಆಗಬೇಕು ಅಂತ ನೀವು ಹೇಳಾಕತ್ತೀರಿ ಅನ್ನೋ ಕಾರಣಕ್ಕೆ. ಮತ್ತೀಗ 9ಕ್ಕೆ ನಾವು ಉದ್ಘಾಟನೆ ಮಾಡ್ತೀವಿ ಅಂದ್ರೆ ಹಿಂದೂಗಳ ಟೈಮ್ ನೋಡ್ಯಾರಪ್ಪ, ಹಿಂದೂಗಳು ಒಳ್ಳೆಗಳಿಗೆ ಅನ್ಕೊಂತಾರೆ. ಪಾಪ ನಮ್ಮ ಮುಸ್ಲಿಂ ಬಾಂಧವ್ರೇನು ಅನ್ಕೋಬೇಕು, ನಮ್ಮ ಕ್ರಿಶ್ಚಿಯನ್ ಬಾಂಧವ್ರೇನು ಅನ್ಕೋಬೇಕು. ಹಿಂಗಾಗಿ ನಾನು ನಿಮಗೆ ಪ್ರಶ್ನೆ ಕೇಳಾಕತ್ತೇನೆ. ನೀವು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಜಾತ್ಯತೀತ ಮನೋಭಾವನೆ ಏನೈತಲ್ಲ ಅದು ಎಲ್ಲ ಜನರಿಗೆ ಪಸರಿಸೋ ಹಂಗ ಮಾಡ್ರಿ. ಆವಾಗ ನಾನು ಪ್ರಿಯಾಂಕ್ ಖರ್ಗೆ ಅವ್ರು ಏನಪ್ಪ ನುಡಿದಂತೆ ನಡಿಯಾಕತ್ತಾರ ಅಂತ ಅಂತೀನಿ. ಎಲ್ರಿಗೂ ಜ್ಞಾನೋದಯ ಆಗಲಿ ಅಂತ ಕೇಳ್ತಿರೋ ನೀವು, ಎಲ್ರಿಗೂ ಜ್ಞಾನೋದಯ ಆಗೋ ಹಂಗೆ ಮಾಡಬೇಕು. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಎಲ್ರಿಗೂ ಜ್ಞಾನೋದಯ ಆಗೋ ಹಂಗೆ ಮಾಡ್ತಿರಿಲ್ರಿ. ಮತ್ತು ಏನು ಒಂದಿತ್ತಲ್ರಿ, ಅದ ಧರ್ಮ ನಿರಪೇಕ್ಷತೆ ಸಂವಿಧಾನದಾಗ ಐತಿ ಅಂತ ಹೇಳ್ತೀರಿ. ಇನ್ನು ಮುಂದೆ ಎಲ್ಲ ಹಬ್ಬಗಳನ್ನ ಸರ್ಕಾರನ ಮಾಡಲಿ, ಸರ್ಕಾರನ ಆಚರಣೆ ಮಾಡಲಿ. ರಂಜಾನ್, ಕ್ರಿಸ್ಮಸ್, ಹಿಂಗೆ ನಾಡದ ಹಬ್ಬ, ದಸರಾ, ದೀಪಾವಳಿ ಎಲ್ಲ ಮಾಡಲಿ, ಏನು ಪರವಾಗಿಲ್ಲ. ಎಲ್ಲ ಹಬ್ಬದಾಗೂ ಜಾತ್ಯತೀತತೆ ಮನೋಭಾವನೆನ ಎತ್ತಿ ಹಿಡಿಬೇಕು. ಹಂಗೆ ಮಾಡಬೇಕು ಅಂದ್ರೆ ರಂಜಾನ್ ಟೈಮ್ನಾಗ ಎಲ್ಲ ವೇದಘೋಷಗಳು ಕೇಳಿಸ್ಲಿ, ಕ್ರಿಸ್ಮಸ್ ಟೈಮ್ ಒಳಗೂ ವೇದಘೋಷಗಳು ಮಂತ್ರೋಚ್ಚಾರಣೆಗಳಾಗಲಿ. ಮತ್ತು ಎಲ್ಲ ಹಿಂಗೆ ಒಟ್ಟು ಮಿಕ್ಸ್ ಆಗ್ಬೇಕು ಎಲ್ಲ ಹಬ್ಬಗಳು. ನೀವು ಹೇಳೋ ಪ್ರಕಾರ ಜಾತ್ಯತೀತ ಮನೋಭಾವನೆ ಬೆಳಿಬೇಕು ಅಂದ್ರೆ ಎಲ್ಲ ಸರ್ವಧರ್ಮದೊಳಗೂ ಎಲ್ಲ ಧರ್ಮದ ಆಚರಣೆಗಳು ಜಾರಿಗೆ ಬರಬೇಕು. ಹಂಗಾಗಬೇಕು ಅಂದ್ರೆ ಮಂದಿ ಮಾಡ್ಕೊಳಂಗಿಲ್ಲ, ಸರ್ಕಾರನ ಎಲ್ಲ ಹಬ್ಬ ಆಚರಣೆ ಮಾಡಬೇಕು. ಹಿಂಗೆ ನಿಮ್ಮ ಮನಸ್ಸನ್ನು, ನೀವೆಲ್ಲರ ಮನಸ್ಸನ್ನು ಒಲಿಸಬೇಕು ಅನ್ನೋ ಹಂಗಿದ್ರೆ ಸೋನಿಯಾ ಗಾಂಧಿ ಅವ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಲೆಟರ್ ಬರೀರಿ. ಎಲ್ಲ ಹಬ್ಬನೂ ಸರ್ಕಾರ ಮಾಡಲಿ, ಜಾತ್ಯತೀತ ಮನೋಭಾವನೆಯನ್ನು ಪಸರಿಸಲಿ ಅಂತ ಹೇಳಿ. ಆವಾಗ ಒಪ್ಕೊಳ್ಳೋಣ. ರಂಜಾನ್, ಕ್ರಿಸ್ಮಸ್, ದೀಪಾವಳಿ ಎಲ್ಲ ನಾಡ ಹಬ್ಬ ಅಂತ ಘೋಷಣೆ ಆಗ್ಬಿಡ್ಲಿ. ಆವಾಗ ಸರ್ಕಾರಕ್ಕೆ ಆಚರಣೆ ಮಾಡೋಕೆ ಒಂದಿಟ್ಟು ಈಸಿ ಆಗ್ತೈತಿ. ಹೌದು, ನೀವು ಲೆಟರ್ ಬರೋದು, ಅವ್ರು ಓಕೆ ಮಾಡ್ತಾರೋ ಏನು ಮಾಡ್ತಾರೋ ಅದೆಲ್ಲ ಟೈಮ್ ಆಗ್ಬೋದು. ನಮ್ಮ ಕಲಬುರ್ಗಿಯಿಂದನ ಚಾಲು ಮಾಡಿಬಿಡ್ರಿ. ಕಲಬುರ್ಗಿ ಒಳಗನ ಮೊದಲು ಚಾಲು ಆಯ್ತು ಅಂದ್ರೆ ನಮಗೂ ಖುಷಿ ಆಗ್ತೈತಿ, ನಾಡನ್ನು ಅದನ್ನು ನೋಡಿ ಕಲಿತೈತಿ.
ಏನೇನೋ ಮಾತಾಡಕತ್ ಬಿಟ್ಟಿನಿ ನಾನು ಅಂತ ನಿಮ್ಗೆ ಅನಿಸಿತ್ತಂದ್ರೆ ಒಳ ಅರ್ಥಗಳನ್ನ ಅರ್ಥ ನೋಡ್ರಿ. ಜಾತ್ಯತೀತ ಪ್ರಜ್ಞೆನ ಎತ್ತಿ ಹಿಡಿಯೋ ಜವಾಬ್ದಾರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ನಿಮ್ಮ ಮೇಲೆ ಐತಿ. ಖರ್ಗೆ ಕಾಕಾರ ಹೆಸರನ್ನ ರೋಷನ್ ಮಾಡ್ಬೋದು ನೋಡ್ರಿ. ಈ ಜವಾಬ್ದಾರಿಯನ್ನ ನಿಭಾಯಿಸಿ ಜಾತ್ಯತೀತ ಮನೋಭಾವನೆಯನ್ನ ಎಲ್ಲರಲ್ಲಿ ಬೆಳೆಸಿ ಸಂವಿಧಾನದಾಗಿರೋ ಧರ್ಮ ನಿರಪೇಕ್ಷತೆಯನ್ನ ಎಲ್ರಿಗೂ ಅರಿವು ಮಾಡಿಸ್ಕೊಟ್ಟು ಇನ್ನೊಂದೇನೋ ಹೇಳಿದ್ರಲ್ರಿ, ಜ್ಞಾನೋದಯ ಎಲ್ರಿಗೂ ಆಗೋ ಹಂಗ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಐತಿ. ಈ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ 100% ಕೊಟ್ಟು ನಿಭಾಯಿಸುವಂತ ಶಕ್ತಿಯನ್ನ ಆ ಚಾಮುಂಡಮ್ಮನ ನಿಮಗೆ ಕೊಡ್ಲಿ. ಚಲೋ ಆಗ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.